God has given us a promise. ದೇವರು ನಮಗೆ ವಾಗ್ದಾನ ಮಾಡಿದ್ದಾರೆ. In Deuteronomy 7 and verse 13. ಧರ್ಮೋಪದೇಶ ಕಾಂಡ 7:13 I will love you. ನಿಮ್ಮನ್ನು ನಾನು ಪ್ರೀತಿಸುತ್ತೇನೆ. My child, I will love you. ನನ್ನ ಮಗುವೇ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. My daughter, I will love you. ನನ್ನ ಮಗಳೇ, ನಿಮ್ಮನ್ನು ಪ್ರೀತಿಸುತ್ತೇನೆ. My son, I will love you. ನನ್ನ ಮಗನೇ, ನಿಮ್ಮನ್ನು ಪ್ರೀತಿಸುತ್ತೇನೆ. You say nobody loves me. ಯಾರು ನನಗೆ ಪ್ರೀತಿಸುವುದಿಲ್ಲ ಎಂದು ನೀವು ಹೇಳುತ್ತೀರಾ. God says, I will love you. ಕರ್ತನು ಹೇಳುತ್ತಾನೆ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. I love you. ನಿನ್ನನ್ನು ಪ್ರೀತಿಸುತ್ತೇನೆ. I will bless you. ನಿಮ್ಮನ್ನು ಆಶೀರ್ವಾದ ಮಾಡುತ್ತೇನೆ. I'll bless you. ಆಶೀರ್ವದಿಸುತ್ತೇನೆ. Have you seen only curses? ಶಾಪಗಳನ್ನು ಮಾತ್ರ ನೀನು ನೋಡಿದೀಯಾ? Have people only cursed you? ಜನರು ನಿನ್ನನ್ನು ಶಾಪ ಮಾತ್ರ ಕೊಟ್ಟಿದ್ದಾರಾ? Have people only come to you to just pull everything out of you? ನಿಮ್ಮಿಂದ ಎಲ್ಲವನ್ನು ತೆಗೆದುಕೊಂಡು ಹೋಗುವುದಕ್ಕಾಗಿ ಮಾತ್ರ ಜನರು ಇಲ್ಲಿವರೆಗೆ ಬಂದಿದ್ದಾರಾ? Drag your money, grab your money. ಮತ್ತು ನಿಮ್ಮ ಹಣವನ್ನೆಲ್ಲ ದೋಚಿಕೊಂಡು ಹೋಗಿದ್ದಾರಾ? Are you broken hearted? ನೀವು ಮುರಿಯಲ್ಪಟ್ಟಿದ್ದೀರೋ? God says, I will bless you. ನಿನ್ನನ್ನು ಆಶೀರ್ವದಿಸುತ್ತೇನೆಂದು ಕರ್ತನು I am ಹೇಳುತ್ತಾನೆ. God who blesses you. ನಾನು ನಿಮ್ಮನ್ನು ಆಶೀರ್ವದಿಸುವ ಕರ್ತನು. Blesses you. ನಿಮ್ಮನ್ನು And ಆಶೀರ್ವದಿಸುತ್ತೇನೆ. he says finally, ಮತ್ತು ಕೊನೆಯದಾಗಿ ಹೇಳುತ್ತಾನೆ, I will increase you. ನಿಮ್ಮನ್ನು ನಾನು Do ಹೆಚ್ಚಿಸುತ್ತೇನೆ. you say, I am at the bottom of my life? ನಾನು ನನ್ನ ಜೀವಿತದ ಕೆಳಮಟ್ಟದಲ್ಲಿದ್ದೇನೆಂದು ನೀನು ಹೇಳುತ್ತೀಯಾ? He says, I will increase you. ನಿಮ್ಮನ್ನು ಹೆಚ್ಚಿಸುತ್ತೇನೆಂದು ಕರ್ತನು ಹೇಳುತ್ತಾನೆ. Today, God is going to increase you in stature. ಬೆಳವಣಿಗೆಯಲ್ಲಿ ದೇವರು ನಿಮ್ಮನ್ನು ಇಂದು ಹೆಚ್ಚಿಸುತ್ತಾನೆ. Increase you with joy. ಆನಂದದಿಂದ ನಿಮ್ಮನ್ನು ಹೆಚ್ಚಿಸುತ್ತಾನೆ. Increase you with all the blessings. ಎಲ್ಲ ಆಶೀರ್ವಾದದಿಂದ ನಿಮ್ಮನ್ನು ಹೆಚ್ಚಿಸುತ್ತಾನೆ. Increase His love in your heart. ನಿಮ್ಮ ಹೃದಯದಲ್ಲಿ ಆತನ ಪ್ರೀತಿಯನ್ನು ಆತನು ಹೆಚ್ಚಿಸುತ್ತಾನೆ. There is hope in Jesus. ಯೇಸುವಿನಲ್ಲಿ ನಮಗೆ ನಿರೀಕ್ಷೆ This ಇದೆ. is the promise He has given us through the Bible, the Word of God. ದೇವರ ವಾಕ್ಯವಾದ ಸತ್ಯವೇದದಿಂದ ಈ ವಾಗ್ದಾನ ದೇವರು ನಮಗೆ ಕೊಟ್ಟಿದ್ದಾರೆ. What will He make us increase with? ಯಾವುದರಿಂದ ಆತನು ನಮಗೆ ಹೆಚ್ಚಿಸುವಂತೆ ಮಾಡುತ್ತಾನೆ? Firstly, He will make Jesus increase in you. ಮೊದಲನೇದಾಗಿ ಯೇಸು ನಿಮ್ಮಲ್ಲಿ ಹೆಚ್ಚಿಸುವಂತೆ ಮಾಡುತ್ತಾನೆ. Shall we all shout the name Jesus? ನಾವೆಲ್ಲರೂ ಯೇಸು ಎಂದು ಆತನ ಹೆಸರನ್ನು ಜೋರಾಗಿ ಕೂಗೋಣವೇ. Jesus will increase in you. ನಿಮ್ಮಲ್ಲಿ ಯೇಸು ಹೆಚ್ಚಿಸುತ್ತಾರೆ. The Bible says so in John 3:30. ಯೋಹಾನ 3:30 ಸತ್ಯವೇದವು You ಹೇಳುತ್ತದೆ, must decrease. ನೀವು ಕಡಿಮೆಯಾಗಬೇಕು. Your human self should decrease. ಸ್ವಮಾನವತೆ ಅನ್ನುವಂಥದ್ದು ಕಡಿಮೆಯಾಗಬೇಕು. Jesus should increase. ಯೇಸು ಮಾತ್ರ ಹೆಚ್ಚಿಸಬೇಕು. That's why you have come to this meeting to pray. ಅದಕ್ಕಾಗಿ ಪ್ರಾರ್ಥಿಸುವುದಕ್ಕಾಗಿ ಕೂಟಕ್ಕೆ ನೀವು ಬಂದಿದ್ದೀರಿ. You have come to tell Jesus, Father, no more my flesh, no more my sinful life. I want Jesus to increase in my life. ತಂದೆಯೇ, ನನ್ನ ಜೀವಿತದಲ್ಲಿ ಇನ್ನು ಮುಂದೆ ನನ್ನ ಶರೀರ ಮಾತ್ರವಲ್ಲ, ನನ್ನ ಪಾಪದ ಜೀವಿತ ಮಾತ್ರವಲ್ಲ, ನೀನು ಹೆಚ್ಚಿಸಬೇಕು ತಂದೆಯೇ ಎಂದು ಹೇಳುವುದಕ್ಕಾಗಿ ಬಂದಿದ್ದೀರಿ. Saint Paul says in the Bible, Galatians 2:20. ಗಲಾತ್ಯ 2:20 ಅದೇ ಪೌಲನು ಹೇಳುತ್ತಾನೆ, It's no longer I who lives, but Christ lives in me. ಇನ್ನು ಮುಂದೆ ನಾನು ಜೀವಿಸುವುದಿಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆಂದು For ಹೇಳುತ್ತಾನೆ. any human being, ಯಾವುದೇ ಮನುಷ್ಯನಿಗಾದರೂ what is living in them? ಅವರಲ್ಲಿ ಜೀವಿಸುವುದು ಅಂದರೆ ಏನು? The Bible says in Matthew 15:19 and 20. ಮತ್ತಾಯ 15:19-20 ಸತ್ಯವೇದವು ಹೇಳುತ್ತದೆ, Evil thoughts, ಕೆಟ್ಟ ಯೋಚನೆಗಳು, murder, adultery, ವ್ಯಭಿಚಾರ, sexual immorality, ಲೈಂಗಿಕ ಅನೈತಿಕತೆ, theft, ಕಳ್ಳತನ, false testimony, ಸುಳ್ಳು ಸಾಕ್ಷಿಗಳು, slander. ಬೈಗಳು, All these are living in the heart of any human being. ಯಾವುದೇ ಮನುಷ್ಯನ ಹೃದಯದಲ್ಲಿ ಇವೆಲ್ಲವೂ ಇರುವಾಗ, And the Bible says in Romans 6:23, ರೋಮ 6:23 ಸತ್ಯವೇದವು ಹೇಳುತ್ತದೆ, all this brings death in the soul, in the life of a person. ಒಬ್ಬ ವ್ಯಕ್ತಿಯ ಆತ್ಮದಲ್ಲಿ, ಪ್ರಾಣದಲ್ಲಿ ಅದು ಮರಣವನ್ನು ತರುವಂತದಾಗಿದೆ. The wages of sin is death. ಪಾಪವು ಕೊಡುವ ಸಂಬಳ ಮರಣ. That's why we have come to pray. ಅದಕ್ಕಾಗಿ ಪ್ರಾರ್ಥಿಸುವುದಕ್ಕಾಗಿ ನಾವು I ಬಂದಿದ್ದೇವೆ. don't want sin in my life, Lord. ಕರ್ತನೇ, ನನ್ನ ಜೀವಿತದಲ್ಲಿ ಪಾಪ ನನಗೆ ಬೇಡ. I want to die to sin. ಪಾಪಕ್ಕಾಗಿ ನಾನು ಸಾಯಬೇಕು. I want to live with Jesus in me. ಮತ್ತು ನನ್ನಲ್ಲಿ ಯೇಸುವಿನಿಂದ ನಾನು ಬದುಕಬೇಕು. God will answer that prayer tonight. ಈ ರಾತ್ರಿ ಆ ಪ್ರಾರ್ಥನೆಗೆ ದೇವರು ಉತ್ತರಿಸುವರು. In Colossians 3:5.
ಕೊಲೊಸ್ಸೆ 3:5 Jesus will increase in you. ನಿಮ್ಮಲ್ಲಿ ಏಸು ಹೆಚ್ಚಿಸಲ್ಪಡುತ್ತಾರೆ, And your earthly human nature will go and God's nature will come when Jesus comes. ಭೂ ಸಂಬಂಧವಾದಂತಹ ಎಲ್ಲ ಭಾವಗಳು ಅವು ಹೊರಟು ಹೋಗಿ ಯೇಸುವಿನ ಸ್ವಭಾವಗಳು ನಿಮ್ಮಲ್ಲಿ ಬರುತ್ತವೆ. In the year 1962, 1962ರಲ್ಲಿ when my father was 27 years old, ನನ್ನ ತಂದೆ 27 ವರ್ಷದವರಾಗಿರುವಾಗ he was crying to God. ದೇವರಿಗೆ ಅವರು ಕೂಗುತ್ತಿದ್ದರು. He said, Lord, the Bible says man can speak to God face to face. ಕರ್ತನೇ, ಸತ್ಯ ವೇದವು ಹೇಳುತ್ತದೆ ಮನುಷ್ಯನು ಮುಖಾಮುಖಿಯಾಗಿ ದೇವರೊಂದಿಗೆ ಮಾತಾಡಬಹುದು. And God would speak to man face to face. ದೇವರು ಮನುಷ್ಯನೊಂದಿಗೆ ಮುಖಾಮುಖಿಯಾಗಿ ಮಾತಾಡುತ್ತಾನೆ. I want to experience you as a reality, Lord. ಕರ್ತನೇ, ನಿನ್ನನ್ನು ವಾಸ್ತವವಾಗಿ ನಾನು ಅನುಭವಿಸಬೇಕು. Come and reveal yourself to me. ನನಗೆ ಬಂದು ನಿನ್ನನ್ನು ಪ್ರಕಟಪಡಿಸಿಕೊ. 7 years he cried. 7 ವರ್ಷಗಳು ಅವರು ಕೂಗಿದರು. One night in the family prayer, ಒಂದು ರಾತ್ರಿ ಕುಟುಂಬ as ಪ್ರಾರ್ಥನೆಯಲ್ಲಿ they were praying, ನಾವು ಪ್ರಾರ್ಥಿಸುತ್ತಿರುವಾಗ joy filled his heart. ಅವರ ಹೃದಯದಲ್ಲಿ ಆನಂದ ತುಂಬಿತ್ತು. He was laughing and laughing and laughing. ಅವರು ಬಹಳವಾಗಿ ನಗುತ್ತಿದ್ದರು. And suddenly something like a screen was taken out of his eyes. ಅವರ ಕಣ್ಣುಗಳಿಂದ ಏನೋ ಪರದೆಯ ಹಾಗೆ ಅದು ತೆಗೆಯಲ್ಪಟ್ಟಿತ್ತು. And he saw a beautiful person standing in front of him, ಅವರ ಮುಂದೆ ಸುಂದರವಾದ ವ್ಯಕ್ತಿ ನಿಂತುಕೊಂಡಿರುವುದನ್ನು ಅವರು ಕಾಣಿದರು. smiling and smiling with love towards him. ಅವರ ಕಡೆಗೆ ಪ್ರೀತಿಯಿಂದ, ಆ ಪ್ರೀತಿಯ ನಗೆಯಿಂದ ಇದ್ದರು. The more he smiled, ಬಹಳ ಹೆಚ್ಚಾಗಿ ಅವರು ನಕ್ಕಿದಾಗ love flowed out of his heart to my father. ಅವರ ಹೃದಯದಿಂದ ಪ್ರೀತಿಯು ನನ್ನ ತಂದೆಯ ಕಡೆಗೆ ಹರಿಯಿತು. He was laughing with joy. ಆನಂದದಿಂದ ಅವರು ನಗುತ್ತಿದ್ದರು. And that beautiful person spoke. ಮತ್ತು ಆ ಸುಂದರವಾದ ವ್ಯಕ್ತಿಯು And he ಮಾತಾಡಿದರು. said, my son, ನನ್ನ ಮಗನೇ ಎಂದು ಹೇಳಿದರು. I am Jesus. ನಾನು ಏಸು. I am Jesus. ನಾನು ಏಸು. Because you sought me diligently, ನೀನು ಆಸಕ್ತಿಯಿಂದ ನನ್ನ ಹುಡುಕಿದರಿಂದ I have come personally to bless you. ವೈಯಕ್ತಿಕವಾಗಿ ನಿನ್ನನ್ನು ಆಶೀರ್ವದಿಸಲು ಬಂದಿದ್ದೇನೆ. Today, ಇಂದು I am removing your human hard heart ನಾನು ನಿನ್ನ ಮನುಷ್ಯನ ಕಠಿಣ ಹೃದಯ ತೆಗೆದು and ಹಾಕುತ್ತಿದ್ದೇನೆ. giving you a heart of love. ಪ್ರೀತಿಯ ಹೃದಯ ನಿನಗೆ ಕೊಡುತ್ತಿದ್ದೇನೆ. Love. ಪ್ರೀತಿ, Love. ಪ್ರೀತಿ, Love. ಪ್ರೀತಿ. To love me ನನ್ನನ್ನು with ಪ್ರೀತಿಸುವುದಕ್ಕಾಗಿ all your heart. ನಿನ್ನ ಪೂರ್ಣ ಹೃದಯದಿಂದ And love to love all people. ಎಲ್ಲ ಜನರನ್ನು ಪ್ರೀತಿಸುವುದಕ್ಕಾಗಿ He became the apostle of love. ಮತ್ತು ಅವರು ಪ್ರೀತಿಯ ಅಪೋಸ್ತಲರಾದರು. Brother D.G.S. Dinakaran, ಸಹೋದರ DGS ದಿನಕರನ್, you can have that experience tonight ಈ ರಾತ್ರಿ ಆ ಅನುಭವ ನೀವು ಹೊಂದಬಹುದು. if you open your heart ನಿಮ್ಮ ಹೃದಯ ನೀವು ತೆರೆಯುವುದಾದರೆ and cry, ಮತ್ತು ಕೂಗುವುದಾದರೆ, Lord, increase in me. ಕರ್ತನೆ ನನ್ನೊಳಗೆ ಹೆಚ್ಚಿಸು. Increase in me, Lord Jesus. ಕರ್ತನಾದ ಯೇಸುವೆ ನನ್ನಲ್ಲಿ ನೀನು ಹೆಚ್ಚಿಸಲ್ಪಡಬೇಕು. When he comes, ಆತನು ಬರುವಾಗ he will wash away all our sins. ನಮ್ಮ ಎಲ್ಲ ಪಾಪಗಳನ್ನು ಆತನು ತೊಳೆಯುತ್ತಾನೆ. 1 John 1:7 says, ಮೊದಲನೇ ಯೋಹಾನ 1:7 ಹೇಳಲ್ಪಟ್ಟಿದೆ. the Bible says that the blood that Jesus shed on the cross, holy blood, pure blood, because he was God, cleanses us from all sin. ಸತ್ಯವೇದವು ಹೇಳುತ್ತದೆ, ಆತನು ದೇವರ ಮಗನು ತನ್ನ ಪವಿತ್ರ ರಕ್ತ ಸುರಿಸಿದ್ದರಿಂದ ಆತನ ರಕ್ತದ ಮೂಲಕವಾಗಿ ಎಲ್ಲ ಪಾಪಗಳು ಶುದ್ಧೀಕರಿಸಲ್ಪಡುತ್ತವೆ. Jesus was not born through human seed. ಮತ್ತು ಮನುಷ್ಯ ಬೀಜದಿಂದ ಯೇಸು ಕ್ರಿಸ್ತನು ಹುಟ್ಟಿ ಬರಲಿಲ್ಲ. God's Holy Spirit injected God's seed in the womb of a virgin called Mary, as reported in the Bible. ಸತ್ಯವೇದದಲ್ಲಿ ಹೇಳಿದ ಪ್ರಕಾರ ಕನ್ಯೆ ಮರಿಯಳ ಗರ್ಭದಲ್ಲಿ ಪವಿತ್ರಾತ್ಮ ದೇವರು ದೇವರ ಬೀಜವನ್ನು ಉಂಟು ಮಾಡಿ ಆ ರೀತಿಯಲ್ಲಿ ನಡೆಯಿತು. And the Virgin Mary conceived ಮತ್ತು ಕನ್ಯೆ ಮರಿಯಳು ಅಲ್ಲಿ ಗರ್ಭಧರಿಸಿದಳು through God's holy seed. ದೇವರ ಪವಿತ್ರ ಬೀಜದ ಮೂಲಕ. And the baby Jesus was formed in her womb. ಮತ್ತು ಕೂಸಾದ ಯೇಸು ಕ್ರಿಸ್ತನು ಆಕೆಯ ಗರ್ಭದಲ್ಲಿ ರೂಪಿಸಲ್ಪಟ್ಟನು. And God in flesh was born in the name of Jesus. ಯೇಸುವಿನ ಹೆಸರಿನಲ್ಲಿ ದೇಹದಲ್ಲಿ ದೇವರಾಗಿರುವ ಆತನು ಜನಿಸಿ ಬಂದನು. He was pure.
ಆತನು ಶುದ್ಧನಾಗಿದ್ದನು. No sin of man was in him. ಮನುಷ್ಯನ ಯಾವ ಪಾಪ ಆತನಲ್ಲಿ ಇರಲಿಲ್ಲ. Nothing of the flesh was in him. ಶರೀರದ ಯಾವ ಕಾರ್ಯ ಆತನಲ್ಲಿ ಇರಲಿಲ್ಲ. And that's why he shed his blood, holy blood, for the forgiveness of the sins of the whole world. ಇಡೀ ಲೋಕದ ಪಾಪಕ್ಕಾಗಿ, ಪಾಪ ಪರಿಹಾರಕ್ಕಾಗಿ ತನ್ನ ಪವಿತ್ರ ರಕ್ತವನ್ನು ಆತನು ಸುರಿಸಿದನು. Today you can be cleansed with the blood of Jesus. ಇಂದು ಯೇಸುವಿನ ರಕ್ತದಿಂದ ನೀವು ಶುದ್ಧೀಕರಿಸಲ್ಪಡಬಹುದು and become the child of God. ಮತ್ತು ದೇವರ ಮಗುವಾಗಬಹುದು. He will purchase you with his blood. ಆತನ ರಕ್ತದಿಂದ ನಿಮ್ಮನ್ನು ಆತನು ಕೊಂಡುಕೊಂಡಿದ್ದಾನೆ. And your nature will change. ಮತ್ತು ನಿಮ್ಮ ಸ್ವಭಾವ ಬದಲಾಗುತ್ತದೆ. As you pray to him. ನೀವು ಆತನಿಗೆ ಪ್ರಾರ್ಥಿಸುವಾಗ 1 John 1:9 and 7 says, ಮೊದಲನೇ ಯೋಹಾನ 1:9-7 ಹೇಳಲ್ಪಟ್ಟಿದೆ, if we confess our sins, ನಮ್ಮ ಪಾಪಗಳನ್ನು ನಾವು ಅರಿಕೆ ಮಾಡುವುದಾದರೆ he is faithful and just, ಆತನು ನೀತಿವಂತನೂ ನಂಬಿಗಸ್ತನೂ ಆಗಿದ್ದಾನೆ, to forgive us of our sins, ನಮ್ಮ ಪಾಪಗಳಿಗೆ ಕ್ಷಮಾಪಣೆ ಕೊಡಲು, and to purify us from all unrighteousness. ಎಲ್ಲ ಅನೀತಿಯಿಂದ ನಮ್ಮನ್ನು ಶುದ್ಧೀಕರಿಸುತ್ತಾನೆ. All the sins that cause death in our lives, ನಮ್ಮ ಜೀವಿತದಲ್ಲಿ ಎಲ್ಲ ಪಾಪಗಳು ಮರಣವನ್ನು ಉಂಟು ಮಾಡಿದಂಥವುಗಳು, you can have the life from God ದೇವರಿಂದ ನೀವು ಜೀವವನ್ನು ಹೊಂದಬಹುದು. as you are washed with the blood of Jesus, ಯೇಸು ಕ್ರಿಸ್ತನ ರಕ್ತದಿಂದ ನೀವು ತೊಳೆಯಲ್ಪಡುವಾಗ, in faith, ನಂಬಿಕೆಯಲ್ಲಿ, God in flesh, ದೇಹದಲ್ಲಿ ದೇವರು, Jesus will increase. ಯೇಸು ಹೆಚ್ಚಿಸುತ್ತಾರೆ. The nature of Jesus will increase. ಯೇಸುವಿನ ಸ್ವಭಾವ ಹೆಚ್ಚಿಸಲ್ಪಡುತ್ತದೆ. And you will have his nature. ಮತ್ತು ಆತನ ಸ್ವಭಾವ ನೀವು ಹೊಂದಿಕೊಳ್ಳುವಿರಿ. In the year 1980, 1980ರಲ್ಲಿ as I was in college, ಕಾಲೇಜಲ್ಲಿ ನಾನಿರುವಾಗ I was away from God, ದೇವರಿಂದ ದೂರವಾಗಿದ್ದೇನು. filled with many addictions as a young person. ಯವನಸ್ಥನಾಗಿ ಬಹಳ ಚಟಗಳಿಗೆ ಬಲಿಯಾಗಿದ್ದೇನು. My mother was praying for me with fasting. ನನ್ನ ತಾಯಿ ಉಪವಾಸದಿಂದ ನನಗಾಗಿ ಪ್ರಾರ್ಥಿಸುತ್ತಿದ್ದರು. One day I was sitting in a meeting. ಒಂದು ದಿವಸ ಒಂದು ಕೂಟದಲ್ಲಿ ಕೂತುಕೊಂಡಿರುವಾಗ My father was speaking. ನನ್ನ ತಂದೆ ಮಾತಾಡುತ್ತಿದ್ದರು. And he said, ಅವರು ಹೇಳಿದರು, you people, you are trying to become a somebody. ನೀವು ಏನು ಒಬ್ಬ ವ್ಯಕ್ತಿಯಾಗಬೇಕೆಂದು ನೀವು ಬಯಸುತ್ತಿದ್ದೀರಿ. But because of your sins, you have become a nobody today. ಇಂದು ಪಾಪದಿಂದಾಗಿ ಯಾವ ವ್ಯಕ್ತಿಯೂ ಆಗಿಲ್ಲ. Come to Jesus. ಯೇಸುವಿನ ಬಳಿಗೆ ಬಾ. He will strengthen you. ಆತನನ್ನು ಬಲಪಡಿಸುತ್ತಾನೆ. He will wash your sins away. ನಿನ್ನ ಪಾಪಗಳನ್ನು ತೊಳೆದು ಹಾಕುತ್ತಾನೆ. And you will become a somebody in the world. ಲೋಕದಲ್ಲಿ ನೀವು ಒಬ್ಬ ವಿಶೇಷ ವ್ಯಕ್ತಿಯಾಗುವಿರಿ. I said, Lord, I have become a nobody. ಕರ್ತನೇ, ನಾನು ಯಾವುದಕ್ಕೂ ಬಾರದವನಾಗಿದ್ದೇನೆ. Because I am filled with sin. ನಾನು ಪಾಪದಿಂದ ತುಂಬಿದ್ದೇನೆ. Forgive me, Lord Jesus. ಕರ್ತನಾದ ಯೇಸುವೇ, ನನಗೆ ಕ್ಷಮಿಸು. I cry. ನಾನು ಬಹಳವಾಗಿ ಅತ್ತೇನು, Like a little baby. ಚಿಕ್ಕ ಮಗುವಿನ ಹಾಗೆ. Forgive me, Lord. ಕರ್ತನೇ, ನನ್ನನ್ನು ಕ್ಷಮಿಸು. Nobody can cleanse me. ಯಾರು ನನ್ನನ್ನು ಶುದ್ಧೀಕರಿಸುವುದಿಲ್ಲ. Nobody can transform me. ಯಾರು ನನ್ನನ್ನು ಬದಲಾಯಿಸುವುದಿಲ್ಲ. You have paid the price for it. ನನಗೋಸ್ಕರ ನೀನು ಬೆಲೆಯನ್ನು ಕಟ್ಟಿದ್ದಿ. Wash me with your blood. ನಿನ್ನ ರಕ್ತದಿಂದ ತೊಳೆದು ಶುದ್ಧೀಕರಣ ಮಾಡು. Miraculously, all my sinful nature left. ಮತ್ತು ಅದ್ಭುತಕರವಾಗಿ ನನ್ನ ಎಲ್ಲ ಪಾಪ ಸ್ವಭಾವಗಳು ಹೋದವು. I stopped my addictions. ನನ್ನ ಚಟಗಳನ್ನು ಬಿಟ್ಟು ಬಿಟ್ಟೇನು. And I began to be connected with Jesus. ಯೇಸುವಿನೊಂದಿಗೆ ಸಂಬಂಧ ಹೊಂದುವುದಕ್ಕೆ ಪ್ರಾರಂಭ ಮಾಡಿದೆನು. Today, thank God, ಇಂದು ದೇವರಿಗೆ ಸ್ತೋತ್ರ, 46 years, 46 ವರ್ಷಗಳು I have had Jesus as my Lord in my life. ನನ್ನ ಜೀವಿತದಲ್ಲಿ ಯೇಸುವನೇ ಕರ್ತನೆಂದು ನಾನು ಹೊಂದಿದ್ದೇನೆ. Today, millions of people ಇಂದು ಲಕ್ಷಾಂತರ ಜನರು find that love of God as I pray with them in such meetings. ಆ ರೀತಿಯಲ್ಲಿ ನಾನು ಪ್ರಾರ್ಥಿಸುವಾಗ ಅವರು ಯೇಸುವಿನ ಪ್ರೀತಿಯನ್ನು ಅವರು ಹೊಂದಿಕೊಳ್ಳುತ್ತಾರೆ. You can have Jesus increase in you. ನಿಮ್ಮಲ್ಲಿ ಯೇಸು ಹೆಚ್ಚಿಸಲ್ಪಡುವುದನ್ನು ನೀವು ಹೊಂದಬಹುದು. Give your life to Jesus wherever you ನೀವು are. ಎಲ್ಲೇ ಇದ್ದರೂ ಯೇಸುವಿಗೆ ನಿಮ್ಮ ಹೃದಯ ಕೊಡಿರಿ. Cry out wherever you are right now. ಈಗಲೇ ನೀವು ಎಲ್ಲೇ ಇದ್ದರೂ ಆತನಿಗೆ ಕೂಗಿರಿ. He is by your side. ಆತ ನಿಮ್ಮ ಪಕ್ಕದಲ್ಲಿದ್ದಾನೆ. This is a golden moment. ಇದು ಅಮೂಲ್ಯ ಸಮಯ. Say, Jesus, increase in me. ಯೇಸುವೆ, ನನ್ನಲ್ಲಿ ನೀನು ಹೆಚ್ಚಿಸು ಎಂದು ಹೇಳಿರಿ. And He will come with you. ಆತನು ನಿಮ್ಮಲ್ಲಿ ಬರುತ್ತಾನೆ. He will come with you. ನಿಮ್ಮೊಂದಿಗೆ ಆತನು ಬರುತ್ತಾನೆ. When Jesus increases in you, ನಿಮ್ಮಲ್ಲಿ ಯೇಸು ಹೆಚ್ಚಿಸಲ್ಪಡುವಾಗ His wisdom increases within you. ನಿಮ್ಮಲ್ಲಿ ಆತನ ಜ್ಞಾನ ವೃದ್ಧಿಯಾಗುತ್ತದೆ. Luke 2, the Bible says, Jesus increased in wisdom and also in stature. ಯೇಸು ದೇಹದಲ್ಲಿಯೂ ಜ್ಞಾನದಲ್ಲಿಯೂ ವೃದ್ಧಿಯಾದನು ಎಂದು ಸತ್ಯವೇದವು ಹೇಳುತ್ತದೆ. Worldly pleasures make us lose our wisdom. ಲೋಕದ ಭೋಗಗಳು ನಮ್ಮ ಜ್ಞಾನ ಕಳೆದುಕೊಳ್ಳುವಂತೆ ಅದು ಮಾಡುತ್ತದೆ.
We fight with everybody. ಎಲ್ಲರೊಂದಿಗೆ ನಾವು ಹೋರಾಟ ಮಾಡುತ್ತೇವೆ. We lose our peace. ನಮ್ಮ ಸಮಾಧಾನ ಕಳೆದುಕೊಳ್ಳುತ್ತೇವೆ. Lose our life. ನಮ್ಮ ಜೀವಿತ ಕಳೆದುಕೊಳ್ಳುತ್ತೇವೆ. But when Jesus comes, ಆದರೆ ಯೇಸು ಬರುವಾಗ He increases His wisdom. ತನ್ನ ಜ್ಞಾನ ನಮ್ಮಲ್ಲಿ ವೃದ್ಧಿ ಮಾಡುತ್ತಾನೆ. When we read the Bible every day, ಪ್ರತಿದಿನ ಸತ್ಯ ವೇದ ಓದುವಾಗ He guides us ಆತ ನಮಗೆ ಮಾರ್ಗದರ್ಶನ ಮಾಡುತ್ತಾನೆ. to cleanse ourselves. ನಮ್ಮ ಪಾಪಗಳನ್ನು ಶುದ್ಧೀಕರಿಸುತ್ತಾನೆ. From the Word of God, He guides us how we should interact with everybody with love. ಎಲ್ಲರೊಂದಿಗೆ ಪ್ರೀತಿಯಿಂದ ಹೇಗೆ ನಾವು ಸಂಬಂಧ ಹೊಂದಬೇಕು ಎಂದು ಆತನು ನಮಗೆ ಕಲಿಸುತ್ತಾನೆ. And He speaks to us through the Bible, saying how we should do our work, our business. ನಮ್ಮ ವ್ಯಾಪಾರ, ನಮ್ಮ ಕೆಲಸ ಹೇಗೆ ಮಾಡಬೇಕು ಎಂದು ಸತ್ಯವೇದ ಓದುವಾಗ ಆತನು ನಮಗೆ ತೋರಿಸಿ ಕೊಡುತ್ತಾನೆ. And the wisdom of God increases ದೇವರ ಜ್ಞಾನ ವೃದ್ಧಿಯಾಗುತ್ತದೆ as the Lord speaks to us through the scriptures. ಮತ್ತು ವಾಕ್ಯಗಳ ಮೂಲಕ ದೇವರು ಮಾತನಾಡುತ್ತಾರೆ. And when wisdom increases, ಮತ್ತು ಜ್ಞಾನ ವೃದ್ಧಿಯಾಗುವಾಗ riches increases in our lives. ನಮ್ಮ ಜೀವಿತದಲ್ಲಿ ಐಶ್ವರ್ಯಗಳು ಹೆಚ್ಚಾಗುತ್ತವೆ. Not just worldly wisdom, God's wisdom increases and it brings increase in wealth. ಲೋಕದ ಜ್ಞಾನ ಮಾತ್ರವಲ್ಲ, ದೈವಿಕವಾದ ಜ್ಞಾನ ನಮ್ಮಲ್ಲಿ ಹೆಚ್ಚಿಸಲ್ಪಡುತ್ತದೆ. 2 Corinthians 8:9. 2 ಕೊರಿಂಥ 8:9 Yes, the Bible says, you know the grace of our Lord Jesus. ಕರ್ತನಾದ ಯೇಸುವಿನ ಕೃಪೆ ನಿಮಗೆ ಗೊತ್ತು ಎಂದು ಸತ್ಯವೇದ ಹೇಳುತ್ತದೆ. Though He was so rich, ಆತನು ಬಹಳ ಐಶ್ವರ್ಯವಂತನಾಗಿದ್ದರು, yet He became so poor ಆತನು ಬಹಳ ಬಡವನಾದನು. that you and I can be made rich. ನೀವು ಮತ್ತು ನಾನು ಐಶ್ವರ್ಯವಂತರಾಗುವುದಕ್ಕಾಗಿ. There was a young man ಅಲ್ಲಿ ಒಬ್ಬ ಯವನಸ್ಥನಿದ್ದನು. in the time of the depression. ಬಹಳ ಒತ್ತಡದ ಸಮಯದಲ್ಲಿ Everywhere there was financial troubles. ಎಲ್ಲ ಕಡೆಗಳಲ್ಲಿ ಆರ್ಥಿಕ ಸಂಕಷ್ಟವಿತ್ತು. Jobs were just going. ಉದ್ಯೋಗಗಳು ಸುಮ್ಮನೆ ಹೋಗುತ್ತಿದ್ದವು. Businesses were failing. ವ್ಯಾಪಾರಗಳು ಎಲ್ಲವೂ ಬಿದ್ದು ಹೋಗುತ್ತಿದ್ದವು. He cried to God. ದೇವರಿಗೆ ಅವನು ಕೂಗಿದನು, Give me wisdom, Lord. ಕರ್ತನೇ ನನಗೆ ಜ್ಞಾನ ಕೊಡು. I want to become prosperous even in the midst of this depression. ಈ ಒತ್ತಡದ ಸಮಯದಲ್ಲಿ ನಾನು ಸಮೃದ್ಧಿ ಅಭಿವೃದ್ಧಿ ಹೊಂದಬೇಕು ಕರ್ತನೇ. And in the ಮತ್ತು morning, ಮುಂಜಾನೆಯಲ್ಲಿ he had a dream. ಅವನಿಗೆ ಒಂದು ಕನಸು And in ಬಿತ್ತು. that dream, he saw a mechanical plow. ಆ ಕನಸಿನಲ್ಲಿ ಒಂದು ಯಾಂತ್ರಿಕವಾದ ನೇಗಿಲನ್ನು ಅವನು ನೋಡಿದನು. That time, people were only plowing with oxen and wood. ಆ ಸಮಯದಲ್ಲಿ ಜನರು ಕಟ್ಟಿಗೆಯಿಂದ ಮತ್ತು ಎತ್ತುಗಳಿಂದ ಮಾತ್ರ ಉಳುಮೆ ಮಾಡುತ್ತಿದ್ದರು. He was a mechanical engineer. ಅವನು ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ದನು. And he saw a mechanical design of a plow. ಒಂದು ನೇಗಿಲಿನ ಯಾಂತ್ರಿಕ ರಚನೆಯನ್ನು ಅವನು ನೋಡಿದನು. He got up and drew it. ಅದನ್ನು ಅವನು ಎದ್ದು ವಿನ್ಯಾಸ Made a ಮಾಡಿದನು. model. ಒಂದು ಮಾದರಿಯನ್ನು ತಯಾರಿಸಿದನು. And it worked. ಅದು ಕೆಲಸ ಮಾಡಿತು. He patented it. ಹಕ್ಕು ಪತ್ರವನ್ನು ಮಾಡಿದನು. And in the midst of the depression, ಆ ಒತ್ತಡದ ಸಮಯದಲ್ಲಿ he sold the patent for $1 million. ಅದನ್ನು $1 million ಮಾರಿದನು. And today everywhere you have mechanical plows. ಮತ್ತು ಇಂದು ಎಲ್ಲ ಕಡೆಗಳಲ್ಲಿಯೂ ಯಾಂತ್ರಿಕ ನೇಗಿಲನ್ನು ನೋಡುತ್ತೇವೆ. God's wisdom. ದೇವರ ಜ್ಞಾನ It came to ಅದು Solomon, ಸೊಲೊಮೋನನಿಗೆ ಬಂತು, came to Jesus. ಯೇಸುವಿಗೆ ಬಂತು. It'll come to you ಈ tonight. ರಾತ್ರಿ ನಿಮಗೆ ಬರುತ್ತದೆ. You will increase in God's wisdom. ದೇವರ ಜ್ಞಾನದಲ್ಲಿ ನೀವು ಹೆಚ್ಚಾಗುವಿರಿ. And through the wisdom you will increase in ಆ wealth. ಜ್ಞಾನದ ಮೂಲಕವಾಗಿ ಶ್ರೀಮಂತಿಕೆಯಲ್ಲಿ ನೀವು ಹೆಚ್ಚಾಗುವಿರಿ. God will guide you to prosper. ನೀವು ಸಮೃದ್ಧಿ ಹೊಂದುವುದಕ್ಕೆ ದೇವರೇ ನಿಮಗೆ ಮಾರ್ಗದರ್ಶನ ಮಾಡುತ್ತಾರೆ. That is the grace God gives you. ಆ ಕೃಪೆ ದೇವರು ನಿಮಗೆ ಕೊಡುತ್ತಿದ್ದಾರೆ. Look at Jesus. ಯೇಸುವನ್ನೇ ನೋಡಿರಿ, Read His word. ಆತನ ವಾಕ್ಯ ಓದಿರಿ. And wisdom and wealth will increase. ಜ್ಞಾನ ಮತ್ತು ಶ್ರೀಮಂತಿಕೆ ಹೆಚ್ಚಾಗುವುದು. Today that grace can come upon you. ಇಂದು ಆ ಕೃಪೆ ನಿಮ್ಮ ಮೇಲೆ ಬರುವುದು. And you will increase in health. ಮತ್ತು ನೀವು ಆರೋಗ್ಯದಲ್ಲಿ ಹೆಚ್ಚಿಸಲ್ಪಡುವಿರಿ. Yes, Exodus 15:26, God says in the Bible, I am the Lord who heals you. ವಿಮೋಚನೆ ಕಾಂಡ 15:26 ಸತ್ಯವೇದವು ಹೇಳುತ್ತದೆ, ನಾನೇ ನಿಮಗೆ ಆರೋಗ್ಯದಾಯಕನು. That's why the body of Jesus was wounded on the cross. ಅದಕ್ಕಾಗಿಯೇ ಶಿಲುಬೆ ಮೇಲೆ ಯೇಸುವಿನ ದೇಹ ಗಾಯವಾಯಿತು. And by His stripes we are healed, says the scriptures in Isaiah 53:5. ಯೆಶಾಯ 53:5 ಸತ್ಯವೇದವು ಹೇಳುತ್ತದೆ, ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. And in Jeremiah the Lord says, I will bring health and healing to you. ನಿಮಗೆ ಆರೋಗ್ಯ ಮತ್ತು ಸ್ವಸ್ಥತೆಯನ್ನು ತರುತ್ತೇನೆ ಎಂದು ಕರ್ತನು ಹೇಳುತ್ತಾನೆ. Jesus has paid the price for our health. ನಮ್ಮ ಆರೋಗ್ಯಕ್ಕಾಗಿ ಯೇಸು ಬೆಲೆಯನ್ನು ಕಟ್ಟಿದ್ದಾರೆ. Jesus has paid the price for your healing.
ನಿಮ್ಮ ಸ್ವಸ್ಥತೆಗಾಗಿ ಯೇಸು ಬೆಲೆಯನ್ನು ಕಟ್ಟಿದ್ದಾರೆ. No man can heal you. ಯಾವ ಮನುಷ್ಯನು ನಿಮಗೆ ಸ್ವಸ್ಥ It is ಮಾಡಲಾರನು, only Jesus. ಯೇಸು ಮಾತ್ರ. Of course, he heals through medicine. ಔಷಧಗಳ ಮೂಲಕವೂ ಆತನು He ಸ್ವಸ್ಥ ಮಾಡುತ್ತಾನೆ, blesses the treatment. ಚಿಕಿತ್ಸೆಯನ್ನು ಆಶೀರ್ವಾದ But there ಮಾಡುತ್ತಾನೆ. are times when the doctors say the medicines are not working on you, you better pray. ಕೆಲವು ಸಾರಿ ವೈದ್ಯರು ಹೇಳುತ್ತಾರೆ ನಿಮ್ಮ ಮೇಲೆ ಔಷಧಗಳು ಕೆಲಸ ಮಾಡುತ್ತಿಲ್ಲ, ಆಗ ನೀವು ಉತ್ತಮವಾಗಿ ಪ್ರಾರ್ಥಿಸಬೇಕು. I have heard that many times ಅನೇಕ ಸಾರಿ ಅದನ್ನು ನಾನು ಕೇಳಿದ್ದೇನೆ. in our family. ನನ್ನ ಕುಟುಂಬದಲ್ಲಿ The doctors would say, we have done the best, Paul, but now it is up to God. ವೈದ್ಯರು ಹೇಳುತ್ತಿದ್ದರು, ಪೌಲ್ ನಾವು ಉತ್ತಮವಾದನ್ನು ಮಾಡಿದ್ದೇವೆ, ಆದರೆ ಈಗ ದೇವರದು. Thank God for such doctors. ಅಂತ ವೈದ್ಯರಿಗಾಗಿ And ದೇವರಿಗೆ some ವಂದನೆ. doctors pray with us also. ಕೆಲವು ಸಾರಿ ಕೆಲವು ವೈದ್ಯರು ನಮ್ಮೊಂದಿಗೆ But we have a ಪ್ರಾರ್ಥಿಸುತ್ತಾರೆ. God who has suffered for us physically. ದೈಹಿಕವಾಗಿ ನಮಗಾಗಿ ಶ್ರಮೆ ಹೊಂದಿದಂತ ದೇವರು Jesus has ನಮಗಿದ್ದಾರೆ. suffered for us. ಯೇಸು ನಮಗಾಗಿ ಶ್ರಮೆ And ಹೊಂದಿದರು. by his stripes we are healed. ಆತನ ಬಾಸುಂಡೆಗಳಿಂದ ನಾವು ಗುಣವಾದೆವು. There is hope in Jesus. ಯೇಸುವಿನಲ್ಲಿ ನಮಗೆ ನಿರೀಕ್ಷೆ ಇದೆ. Even now, ಈಗಲೂ ಕೂಡ his grace shall increase in you. ಆತನ ಕೃಪೆ ನಿಮ್ಮಲ್ಲಿ And ಹೆಚ್ಚಾಗಲಿ. finally, ಕೊನೆಯಲ್ಲಿ you will increase in the power of God. ದೇವರ ಬಲದಲ್ಲಿ ನೀವು ಹೆಚ್ಚಿಸಲ್ಪಡುವಿರಿ. Isaiah 40 and verse 29. ಯೆಶಯ 40:29 God ವಾಕ್ಯದಲ್ಲಿ gives power to the weak ಆತನು ಬಲಹೀನರಿಗೆ ಬಲವನ್ನು and ಕೊಡುತ್ತಾನೆ, increases his strength within them. ಅವರಲ್ಲಿ ತನ್ನ ಬಲವನ್ನು ಆತನು ಕೊಟ್ಟು ಹೆಚ್ಚಿಸುತ್ತಾನೆ. And he fills us with the Holy Spirit, the Spirit of Jesus. ಯೇಸುವಿನ ಆತ್ಮವಾದ ಪವಿತ್ರ ಆತ್ಮನಿಂದ ಅವರನ್ನು ತುಂಬಿಸುತ್ತಾನೆ. What did the Spirit of Jesus do when he was in this world? ಈ ಲೋಕದಲ್ಲಿ ಆತನಿರುವಾಗ ಯೇಸುವಿನ ಆತ್ಮನು ಏನು He ಮಾಡುತ್ತಾನೆ? went about doing good, ಆತನು ಒಳ್ಳೆಯದನ್ನು ಮಾಡುತ್ತಾ ಸಂಚರಿಸಿದನು. delivering those who were oppressed of the devil. ದುರಾತ್ಮನಿಂದ ಬಾಧಿತರಾದವರಿಗೆ ಬಿಡುಗಡೆಯನ್ನು ಕೊಡುತ್ತಾ ಹೋದನು. Acts 10 says so. ಅಲ್ಲಿ ಹೇಳಲ್ಪಟ್ಟಿದೆ. Even today, ಇಂದು ಕೂಡ Jesus says ಯೇಸು ಹೇಳುತ್ತಾರೆ. in Mark 16 and verse 17 in the Bible, ಮಾರ್ಕ 16:17 ಸತ್ಯವೇದದಲ್ಲಿ ನೋಡುತ್ತೇವೆ. in my name you will cast out devils. ನನ್ನ ಹೆಸರಿನಲ್ಲಿ ದುರಾತ್ಮಗಳನ್ನು ಓಡಿಸುವಿರಿ. In my name you will speak in new tongues. ನನ್ನ ಹೆಸರಿನಲ್ಲಿ ಅನ್ಯ ಭಾಷೆಗಳಲ್ಲಿ ಮಾತಾಡುವಿರಿ. In my name you will lay hands on the sick and the sick shall recover. ನನ್ನ ಹೆಸರಿನಲ್ಲಿ ನೀವು ರೋಗಿಗಳ ಮೇಲೆ ಕೈಯಿಟ್ಟು ಪ್ರಾರ್ಥಿಸುವಾಗ ಅವರು ಗುಣವಾಗುವರು. This is in the Bible. This is what Jesus says to you. ಮತ್ತು ಇದು ಸತ್ಯವೇದದಲ್ಲಿದೆ. ಯೇಸು ನಿಮಗೆ ಅದನ್ನೇ ಹೇಳುತ್ತಾರೆ. There was a lady who was full of anger. ಬಹಳ ಕೋಪದಿಂದ ತುಂಬಿದಂತ ಒಬ್ಬ ಮಹಿಳೆ ಇದ್ದಳು. She was a maid in a home. ಆಕೆ ಮನೆಯಲ್ಲಿ ಮನೆ ಕೆಲಸದವಳಾಗಿದ್ದಳು. She would break all the vessels because of anger. ಕೋಪದಿಂದಾಗಿ ಎಲ್ಲ ಪಾತ್ರೆಗಳನ್ನು ಆಕೆ One ಒಡೆಯುತ್ತಿದ್ದಳು. day she became angry with herself. ಒಂದು ದಿವಸ ಆಕೆಯೊಂದಿಗೆ ಆಕೆ Said, ಕೋಪಗೊಂಡಳು. how long? ಕರ್ತನೇ ಎಷ್ಟು Oh ದಿವಸ? God, help me. ಓ ದೇವರೇ ಸಹಾಯ I ಮಾಡು. am losing my jobs, ನನ್ನ ಕೆಲಸ ಕಳೆದುಕೊಳ್ಳುತ್ತಿದ್ದೇನೆ, losing my name. ನನ್ನ ಹೆಸರನ್ನು ಕಳೆದುಕೊಳ್ಳುತ್ತಿದ್ದೇನೆ, Help me. ನನಗೆ ಸಹಾಯ ಮಾಡು. And at that time the Spirit of God came upon her. ಆ ಸಮಯದಲ್ಲಿ ದೇವರಾತ್ಮನ ಅವಳ ಮೇಲೆ She ಬಂದನು. was filled with the Spirit of Jesus. ಯೇಸುವಿನ ಆತ್ಮನಿಂದ ಆಕೆ ತುಂಬಲ್ಪಟ್ಟಳು. From then on, ಆ the ಸಮಯದಿಂದ peace filled her heart. ಸಮಾಧಾನ ಆಕೆಯ ಹೃದಯದಲ್ಲಿ She began to ತುಂಬಿತು. love people. ಜನರನ್ನು ಪ್ರೀತಿಸುವುದಕ್ಕೆ Love ಪ್ರಾರಂಭಿಸಿದಳು. people. ಜನರನ್ನು And ಪ್ರೀತಿಸಿದಳು. when she would look at the people, ಜನರನ್ನು ಆಕೆ ನೋಡಿದಾಗ she would know their needs ಅವರ ಕೊರತೆಗಳನ್ನು ತಿಳಿದುಕೊಳ್ಳುತ್ತಿದ್ದಳು. without they telling her. ಅವರು ಹೇಳುವುದಕ್ಕಿಂತ ಮುಂಚೆಯೇ When she would tell them the problems they are facing, ಅವರು ಹಾದು ಹೋಗುವಂತ ಸಮಸ್ಯೆಗಳನ್ನು ಆಕೆ ಹೇಳುತ್ತಿದ್ದಳು. they would cry. ಅವರು ಅಳುತ್ತಿದ್ದರು. And when she would cry with them and pray, ಅವರೊಂದಿಗೆ ಆಕೆ ಅಳುತ್ತಾ ಪ್ರಾರ್ಥನೆ ಮಾಡುತ್ತಿದ್ದಳು. Jesus would remove their problems. ಯೇಸು ಅವರ ಸಮಸ್ಯೆಗಳು ತೆಗೆದು ಹಾಕುತ್ತಿದ್ದರು. When she died, ಆಕೆ ಮರಣ ಹೊಂದಿದಾಗ the mayor of the city ran and came. ನಗರದ ಮೇಯರ್ ಅವರು ಓಡಿ ಬಂದರು. The commissioner of police came. ಪೊಲೀಸ್ ವರಿಷ್ಠಾಧಿಕಾರಿ ಬಂದರು. They all carried her coffin. ಆಕೆ ಶವಪಟ್ಟಿಗೆ ಅವರು ಹೊತ್ತುಕೊಂಡು ಹೋದರು. Her name was Anne. ಆಕೆ ಹೆಸರು ಆನ್. They said, this is not just Anne, this is holy Anne. ಈಕೆ ಬರೀ ಆನ್ ಅಲ್ಲ, ಪವಿತ್ರ ಆನ್ ಎಂದು ಹೇಳಿದರು. She was such a blessing to our city. ನಗರಕ್ಕೆ ಆಕೆ ಅಷ್ಟು You ಆಶೀರ್ವದಿತಳಾಗಿದ್ದಳು. can be a blessing to your city. ನಿಮ್ಮ ನಗರಕ್ಕೆ ನೀವು ಆಶೀರ್ವಾದವಾಗಬಹುದು. You can be a blessing to our beloved nation India. ನಮ್ಮ ಪ್ರಿಯ ಭಾರತ ದೇಶಕ್ಕೆ ನೀವು ಆಶೀರ್ವಾದವಾಗಬಹುದು. Loving people with the power of the Holy Spirit. ಪವಿತ್ರಾತ್ಮನ ಬಲದಿಂದ ಜನರನ್ನು ಪ್ರೀತಿಸುವುದು, Wiping away the tears of other people ಬೇರೆ ಜನರ ಕಣ್ಣೀರನ್ನು ಒರೆಸುವುದು, with the
power of the Holy Spirit. ಪವಿತ್ರಾತ್ಮನ ಬಲದಿಂದ Spirit of Jesus which did good will work through you to bring good to the people. ಯೇಸುವಿನ ಆತ್ಮ ನಿಮ್ಮಲ್ಲಿ ಕಾರ್ಯ ಮಾಡಿದ ಆತನು ಜನರಿಗೋಸ್ಕರವೂ ಉತ್ತಮ ಕಾರ್ಯಗಳನ್ನು ಮಾಡುವನು. How many of you want the Spirit of God? ಈ ದೇವರ ಆತ್ಮನು ಎಷ್ಟು ಜನರು ನೀವು ಬಯಸುತ್ತೀರಾ? Would you all stand wherever you are ನೀವೆಲ್ಲೇ ಇದ್ದರೂ ಎದ್ದು ನಿಂತುಕೊಳ್ಳುವೀರಾ? and cry out right now? ಈಗಲೇ ಆತನಿಗೆ ಕೂಗಿಕೊಳ್ಳಿರಿ. Tell him, Lord Jesus, ಕರ್ತನಾದ ಯೇಸುವೆ ಎಂದು ಹೇಳಿರಿ, increase in me. ನನ್ನಲ್ಲಿ ನೀನು ಹೆಚ್ಚಿಸು. The power of God is coming upon you right now. ಈಗಲೇ ದೇವರ ಬಲ ನಿಮ್ಮ ಮೇಲೆ ಬರುತ್ತಿದೆ. Jesus, ಯೇಸುವೆ, Jesus, ಯೇಸುವೆ, increase in your people, Lord. ನಿನ್ನ ಜನರಲ್ಲಿ ಹೆಚ್ಚಿಸು Let ಕರ್ತನೇ. them have only Christ in them, the hope of glory. ಮಹಿಮೆಯ ನಿರೀಕ್ಷೆಯಾಗಿರುವ ಕ್ರಿಸ್ತನು ಮಾತ್ರ ಅವರಲ್ಲಿರಲಿ. Let every sin and sinful nature leave in Jesus' name. ಎಲ್ಲ ಪಾಪ ಸ್ವಭಾವ ಯೇಸುವಿನ ನಾಮದಲ್ಲಿ ಬಿಟ್ಟು ತೊಲಗಲಿ. Come out of everybody. ಎಲ್ಲರಿಂದ ಹೊರಗಡೆ ಬರಲಿ. You evil powers, come out. ದುಷ್ಟ ಶಕ್ತಿಗಳೇ ಹೊರಗಡೆ ಬರಲಿ. You addictions, come out. ಚಟಗಳೇ ಹೊರಗಡೆ ಬರಲಿ. You wrong thoughts, come out. ಎಲ್ಲ ತಪ್ಪಾದ ಯೋಚನೆಗಳು ಹೊರಗಡೆ Lord, ಬರಲಿ. transform everybody into your holy image, Lord. ಕರ್ತನಿನ ಪವಿತ್ರ ಸ್ವರೂಪದಲ್ಲಿ ಎಲ್ಲರನ್ನು ಬದಲಾವಣೆ My ಮಾಡು. friend, God is giving you such a blessing. In faith, praise Him now. ಸ್ನೇಹಿತರೆ, ಅಂತ ಆಶೀರ್ವಾದಗಳು ಕರ್ತನ ನಿಮಗೆ ಕೊಡುತ್ತಿದ್ದಾನೆ. ನಂಬಿಕೆಯಲ್ಲಿ ಆತನಿಗೆ ಸ್ತೋತ್ರ ಮಾಡಿರಿ. Just thank the Lord. ಕರ್ತನಿಗೆ ವಂದಿಸಿರಿ. The power of the Holy Spirit is coming upon you right now. ಈಗಲೇ ದೇವರ ಆತ್ಮನ ಬಲ ನಿಮ್ಮ ಮೇಲೆ ಬರುತ್ತಿದೆ. Fill, Lord. ಕರ್ತನೇ, Fill your people ನಿನ್ನ ಜನರನ್ನು ತುಂಬು. into their hearts. ಅವರ ಹೃದಯದಲ್ಲಿ ಪ್ರವೇಶ Rise ಮಾಡು. up. ಎದ್ದೇಳು. Rise up. ಎದ್ದೇಳು. Rise up. ಎದ್ದೇಳು. Let them have the wisdom of God. ದೇವರ ಜ್ಞಾನ ಅವರು ಹೊಂದಲಿ. Rise up to the national level, Lord. ರಾಷ್ಟ್ರೀಯ ಮಟ್ಟದಲ್ಲಿ ಅವರು ಎದ್ದೇಳಲಿ ಕರ್ತನೇ. Let them have the wealth and blessings from God. ದೇವರಿಂದ ಐಶ್ವರ್ಯ ಮತ್ತು ಆಶೀರ್ವಾದ ಅವರು ಹೊಂದಲಿ. With the wisdom and revelation from God. ದೇವರಿಂದ ಜ್ಞಾನ ಪ್ರಕಟಣೆಗಳು ಅವರು ಹೊಂದಲಿ. In the name of Jesus, this grace is coming upon us as we pray. ನಾವು ಪ್ರಾರ್ಥಿಸುವಾಗ ಯೇಸುವಿನ ನಾಮದಲ್ಲಿ ಈ ಕೃಪೆ ನಮ್ಮ ಮೇಲೆ ಬರುತ್ತದೆ. Jesus said, ask and it shall be given. ಕೇಳಿರಿ, ನಿಮಗೆ ದೊರೆಯುವುದು ಎಂದು ಯೇಸು ಹೇಳಿದ್ದಾರೆ. Just praise the Lord. ಕರ್ತನಿಗೆ ಸ್ತೋತ್ರ Everybody ಮಾಡಿರಿ. say thank you, Jesus. ಯೇಸುವೆ ವಂದನೆ ಎಂದು ಎಲ್ಲರೂ ಹೇಳಿ. Thank you, Jesus. ಯೇಸುವೆ ವಂದನೆ. My body is your temple, Holy Spirit. ಪವಿತ್ರಾತ್ಮನೇ, ನನ್ನ ದೇಹ ನಿನ್ನ ಆಲಯವಾಗಿದೆ. Say, my body is your temple. ನನ್ನ ದೇಹ ನಿನ್ನ ಆಲಯವಾಗಿದೆ. Heal every organ, Lord. ಪ್ರತಿ ಅಂಗಗಳು ಸ್ವಸ್ಥವಾಗಲಿ. Yes, everybody say, heal my organs. ನನ್ನ ಅಂಗ ಸ್ವಸ್ಥವಾಗಲಿ ಎಂದು ಎಲ್ಲರೂ ಹೇಳಲಿ. Jesus, ಯೇಸುವೇ, by your stripes, heal me, Lord. ನಿನ್ನ ಬಾಸುಂಡೆಗಳಿಂದ ನನಗೆ ಗುಣಪಡಿಸು. Heal me, Lord. ನನಗೆ ಸ್ವಸ್ಥ ಮಾಡು. Heal me, Lord. ಸ್ವಸ್ಥಪಡಿಸು. Everybody pray. ಎಲ್ಲರೂ ಪ್ರಾರ್ಥನೆ ಮಾಡಿ. Now the power of God is coming. ಈಗ ದೇವರ ಬಲ ಬರುತ್ತಿದೆ. According to the word of God. ದೇವರ ವಾಕ್ಯದ ಪ್ರಕಾರ, According to the Bible. ಸತ್ಯವೇದದ ಅನುಸಾರ. And now, ಮತ್ತು ಈಗ how many of you would like to be the prophets of the living God? ಎಷ್ಟು ಜನರು ಪ್ರವಾದಿಗಳಾಗುವುದಕ್ಕೆ ನೀವು ಬಯಸುತ್ತೀರಾ? How many of you would like to have the nature of Christ through you? ನಿಮ್ಮ ಮೂಲಕ ಕ್ರಿಸ್ತನ ಸ್ವಭಾವ ಇರಬೇಕೆಂದು ಎಷ್ಟು ಜನರು ನೀವು Ask ಇಷ್ಟಪಡುತ್ತೀರಾ? for spiritual power. ಆತ್ಮಿಕ ಬಲಕ್ಕಾಗಿ ಕೇಳಿಕೊಳ್ಳಿರಿ. Spiritual power. ಆತ್ಮಿಕ ಬಲ. Cry. ಕೂಗಿರಿ. Say, I want the Spirit of God. ದೇವರ ಆತ್ಮ ನನಗೆ ಬೇಕೆಂದು Father, ಹೇಳಿರಿ. fill them with thy Holy Spirit now. ತಂದೆಯೇ, ನಿನ್ನ ಆತ್ಮನಿಂದ ಈಗ ಅವರನ್ನು ತುಂಬಿಸು. In the name of Jesus. ಯೇಸುವಿನ In the ನಾಮದಲ್ಲಿ. name of Jesus. ಯೇಸುವಿನ Holy ನಾಮದಲ್ಲಿ. Spirit. ಪವಿತ್ರಾತ್ಮನೇ, Spirit of Jesus. ಯೇಸುವಿನ ಆತ್ಮನೇ, Walk into them, Lord. ಈಗ ಅವರ ಮಧ್ಯದಲ್ಲಿ ಚಲಿಸು. Empower them, Lord. ಅವರನ್ನ ಬಲಪಡಿಸು. Joy, joy, joy. ಆನಂದ, ಆನಂದ, Let ಆನಂದ. them see visions from today. ಇಂದಿನಿಂದ ಅವರ ದರ್ಶನವನ್ನು ನೋಡಲಿ. Let them prophesy. ಅವರು ಪ್ರವಾದಿಸಲಿ. Testify about Jesus. ಯೇಸುವಿನ ಕುರಿತು ಸಾಕ್ಷಿ ಹೇಳಲಿ. And let the mighty power come through them, Lord. ನಿನ್ನ ಬಲವುಳ್ಳ ಆ ಬಲ ಅವರ ಮೂಲಕ ಬರಲಿ. As you have promised that they would drive devils through the Spirit of God. ದೇವರ ಆತ್ಮನ ಮೂಲಕವಾಗಿ ದುರಾತ್ಮಗಳು ಓಡಿಸುವರು ಎಂದು ನೀನು ವಾಗ್ದಾನ ಮಾಡಿದಂತೆ Give them that power. ಆ ಬಲ ಕೊಡು. Now it's coming. ಅದು ಈಗ ಬರುತ್ತಿದೆ. Everybody praise the Lord. ಎಲ್ಲರೂ ಸ್ತೋತ್ರ ಮಾಡಿರಿ. Everybody thank the Lord. ಕರ್ತನಿಗೆ ವಂದಿಸಿ. Receive. ಹೊಂದಿಕೊಳ್ಳಿರಿ. Receive. ಹೊಂದಿಕೊಳ್ಳಿರಿ. Receive. ಹೊಂದಿಕೊಳ್ಳಿರಿ. Receive. ಹೊಂದಿಕೊಳ್ಳಿರಿ. Receive the Spirit of God.
ದೇವರ ಆತ್ಮನನ್ನು ಹೊಂದಿಕೊಳ್ಳಿರಿ. Receive Jesus. ಯೇಸುವನ್ನು ಹೊಂದಿಕೊಳ್ಳಿರಿ. Receive the Lord. ಕರ್ತನನ್ನು And ಹೊಂದಿಕೊಳ್ಳಿರಿ. receive the healing from the Lord. ಕರ್ತನಿಂದ ಸ್ವಸ್ಥತೆ ಹೊಂದಿಕೊಳ್ಳಿರಿ. Wisdom. ಜ್ಞಾನ. Thank you, Jesus. ಯೇಸುವೆ ವಂದನೆ. Thank you, Lord. ಕರ್ತನೇ ವಂದನೆ. Raise the young people to the national level, Lord. ಯವನ ಮಕ್ಕಳನ್ನು ರಾಷ್ಟ್ರೀಯ ಮಟ್ಟದಲ್ಲಿ ನೀನು ಮೇಲೆತ್ತು. And prosper them with wealth in business, Lord. ವ್ಯಾಪಾರದಲ್ಲಿ ಐಶ್ವರ್ಯದಿಂದ ಅವರನ್ನು Today ಅಭಿವೃದ್ಧಿಗೊಳಿಸು. let this grace abound. ಇಂದು ಈ ಕೃಪೆಯಿಂದ ತುಂಬಿಸಲ್ಪಡಲಿ. Thank you, Jesus. ಯೇಸುವೆ ವಂದನೆ. Thank you, Jesus. ಯೇಸುವೆ ವಂದನೆ.